ನಮಸ್ಕಾರ, ನಾನು ಶಿವಕುಮಾರ್. ಸೊ ಎಕ್ಸಸೈಸ್ 4.3 ಮಾಡ್ತಾ ಇದ್ದೀವಿ. ನೇಚರ್ ಆಫ್ ದ ರೂಟ್ಸ್. ಒಂದು ಕ್ವಿಕ್ ರಿವಿಷನ್. ಓಕೆ, ಸೊ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಇದು ಗ್ರೇಟರ್ ದನ್ 0 ಇದ್ರೆ ನಮಗೆ ಯುನಿಕ್ 2 ಡಿಸ್ಟಿಂಕ್ಟ್ ರೂಟ್ಸ್ ಬರುತ್ತೆ. ಎರಡು ಡಿಸ್ಟಿಂಕ್ಟ್ ರೂಟ್ಸ್, ಎರಡು ಬೇರೆ ಬೇರೆ ರೂಟ್ಸ್. ವ್ಯಾಲ್ಯೂಸ್ ಈಕ್ವಲ್ ಇರಲ್ಲ, ಡಿಸ್ಟಿಂಕ್ಟ್ ರೂಟ್ಸ್. ಓಕೆ, ಸೊ ವೇರ್ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0. ಇಲ್ಲಿ ಈಕ್ವಲ್ ರೂಟ್ಸ್ ಇರುತ್ತೆ, ಎರಡು ರೂಟ್ಸ್ ಈಕ್ವಲ್ ಇರುತ್ತೆ. ಪ್ರೀವಿಯಸ್ ಕ್ಲಾಸ್ ನೋಡಿದ್ವಿ 4.3ನಲ್ಲಿ ಫಸ್ಟ್ ಮೇನ್ ಸೆಕೆಂಡ್ ಕ್ವೆಶನ್ ಅಲ್ಲಿ. ಓಕೆ, ಸೊ ಈ ಕ್ಯಾಟಗರಿ ಬಿ ಸ್ಕ್ವೇರ್ ಮೈನಸ್ 4ac ಓಕೆ ಲೆಸ್ ದೆನ್ 0. ಇದು ಫಸ್ಟ್ ಮೇನಲ್ಲಿ ಫಸ್ಟ್ ಕ್ವೆಶನ್. ಓಕೆ, ಸೊ ಡೈರೆಕ್ಟ್ಲಿ ಕ್ವೆಶನ್ಗೆ ಹೋಗೋಣ. ಎಕ್ಸಸೈಸ್ 4.3 ವ್ಯಾಲ್ಯೂಸ್ a ಈಕ್ವಲ್ ಟು 2, b ಈಕ್ವಲ್ ಟು ಮೈನಸ್ 6, c ಈಕ್ವಲ್ ಟು 3. ಸೊ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ minus 4ac minus 6 whole square minus 4 into a value 2 ಇದೆ, c value 3, minus into minus plus 6 6 36 minus 4 2 8 8 3 24. ಸೊ ವ್ಯಾಲ್ಯೂ 12 ಬಂದಿದೆ, ಗ್ರೇಟರ್ ದೆನ್ 0 ಇದೆ. ಓಕೆ, ಸೊ ಗ್ರೇಟರ್ ದೆನ್ 0 ಅಂದರೆ ಡೆಲ್ಟಾ ವಿಲ್ ಬಿ ಟೂ ಡಿಸ್ಟಿಂಕ್ಟ್ ರೂಟ್ಸ್. ರೂಟ್ಸ್ ಫೈಂಡ್ ಔಟ್ ಮಾಡೋಣ. ಕ್ವೆಶನ್ 2x ಸ್ಕ್ವೇರ್ ಮೈನಸ್ 6x plus 3 equal to 0. Okay. So, values ಎಲ್ಲ ಇದೆ ನಮಗೆ. ರೂಟ್ಸ್ ex is equal to minus b plus or minus okay root of b square minus 4ac upon 2a. So next step, minus b minus of minus 6. Okay, plus or minus root of b square minus 4ac ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಿ. ಸೊ ಡೈರೆಕ್ಟ್ ನಾನು 12 ಬರ್ಕೋತೀನಿ ಅಪಾನ್ ಎ ವ್ಯಾಲ್ಯೂ 2 ಇಂಟು 2. ಓಕೆ, ಈಕ್ವಲ್ ಟು ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ 6 ಪ್ಲಸ್ ಆರ್ ಮೈನಸ್ ರೂಟ್ 12 ಅಪಾನ್. ಸೊ ಇದನ್ನು 2 ಸಲ ಸ್ಪ್ಲಿಟ್ ಮಾಡಿ ಬರ್ಕೋಬೇಕಂತ ಹೇಳಿದ್ದೀನಿ. ಓಕೆ, 6 ಪ್ಲಸ್ ರೂಟ್ 12 ಅಪಾನ್ 4 ಒಂದ್ಸಲ. ಓಕೆ, ಆಮೇಲೆ ಕಾಮ 6 ಮೈನಸ್ ರೂಟ್ 12 ಅಪಾನ್ 4. ಸೊ 6 ಈ ರೂಟ್ 12ನ ನಾನು ಹೊರಗಡೆ ತೆಗಿಬೇಕಂತಂದರೆ ರೂಟ್ 12ನ ಯಾವ ಥರ ಬರಿಬೋದು? 2 ಇಂಟು 2 ಇಂಟು 3 ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ 2ನಲ್ಲಿ ಒಂದು 2 ಹೊರಗಡೆ ತೊಗೊಂಬರ್ತೇವೆ, 2 ರೂಟ್. ಸೊ 6 ಪ್ಲಸ್ 2 ರೂಟ್ 3 ಅಪಾನ್ 4. ನೆಕ್ಸ್ಟ್ 6 ಮೈನಸ್ 2 ರೂಟ್ 3 ಅಪಾನ್ 4. ಸೊ ಎರಡರಲ್ಲೂ 2 ಕಾಮನ್ ಇದೆ. 2 ಇದರಿಂದ 2 ತೆಗೆದ್ರೆ 3 ಉಳಿಯುತ್ತೆ, ಪ್ಲಸ್ ರೂಟ್ 3 ಅಪಾನ್ 4. ನೆಕ್ಸ್ಟ್ ಇಲ್ಲಿ ಸೇಮ್, ಬಟ್ ಓನ್ಲಿ
ಮೈನಸ್ ಸಿಂಬಾಲು √3 ಓಕೆ ಅಪಾನ್ 2 1s 2 2s ಇಲ್ಲಿನೂ 2 1s 2 2s ಸೊ 3 ಪ್ಲಸ್ √3 ಅಪಾನ್ 2 ಓಕೆ ಆಮೇಲೆ 3 ಮೈನಸ್ √3 ಅಪಾನ್ ಸೊ ಇದು ಎರಡು ನಮಗೆ ಎಕ್ಸ್ ವ್ಯಾಲ್ಯೂ ಕ್ಲಿಯರ್. ಸ್ವಲ್ಪ ಲೆಂದಿ ಅನಿಸುತ್ತೆ ಬಟ್ ಆ್ಯಕ್ಚುಲಿ ಎಲ್ಲದಕ್ಕಿಂತ ಈಸಿಯೆಸ್ಟ್ ಮೆಥಡ್ ಇದು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನಿಮ್ಗೆ ಯಾವುದೇ ರೂಟ್ಸ್ ಬಂದಿಲ್ಲ, ನಂಬರ್ಸ್ ಸ್ಪ್ಲಿಟ್ ಆಗ್ತಾ ಇಲ್ಲ, ನೋ ಪ್ರಾಬ್ಲಮ್. ಅಪಾನ್ 2a. ಓಕೆ, ಥ್ಯಾಂಕ್ ಯು.